ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಇವತ್ತು ನಾನು ಪೊಟ್ಯಾಟೊ ಚಿಪ್ಸನ್ನು ತುಂಬಾ ಈಸಿಯಾಗಿ ಮನೇಲಿ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. ತುಂಬಾ ಟೇಸ್ಟಿಯಾಗಿ ಕ್ರಿಸ್ಪಿಯಾಗಿ ಇರುತ್ತೆ. ನಾನು ಇದನ್ನು ನನ್ನ ರಾಜೇಶ್ ಅವರ ಬರ್ತ್ಡೇ ಸೆಲೆಬ್ರೇಷನಲ್ಲಿ ಮಾಡಿದ್ದೆ. ಆಗ ನಿಮ್ಮ ಜೊತೆ ಶೇರ್ ಮಾಡೋಕ್ಕಾಗಿರಲಿಲ್ಲ. ಇವತ್ತು ತೋರಿಸ್ತಾ ಇದ್ದೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಅದ್ರ ಮುಂಚೆ ನೀವು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ಇಂಥ ಹಲವಾರು ವೀಡಿಯೋಸ್ನ ನೋಡೋದಕ್ಕೆ. ಟು ಸ್ಟಾರ್ಟ್ ವಿತ್ 4 ಮಿನಿಮಮ್ ಆಲೂಗೆಡ್ಡೆನ ತೊಗೊಳ್ಬೇಕು. ಅದಕ್ಕಿಂತ ಕಡಿಮೆ ತೊಗೊಂಡಾಗ ಕ್ವಾಂಟಿಟಿ ತುಂಬಾ ಕಡಿಮೆ ಆಗುತ್ತೆ. ಆ್ಯಂಡ್ ತುಂಬ ದಪ್ಪ ಇರೋದನ್ನು ಚೂಸ್ ಮಾಡಿ, ಆವಾಗ ಕ್ವಾಂಟಿಟಿನೂ ಜಾಸ್ತಿ ಇದೆ ಅಂತ ಅನಿಸುತ್ತೆ. ಚಿಕ್ಕದ್ದು ಮೀಡಿಯಮ್ದು ತೊಗೊಂಡ್ರೆ ಓಕೆ, ಬಟ್ ಕ್ವಾಂಟಿಟಿ ಕಡಿಮೆ ಅನಿಸುತ್ತೆ. ಅದನ್ನೀಗ ತೊಗೊಂಡು ಸಿಪ್ಪೆ ತೆಗೆದುಬಿಟ್ಟು ನೀರಲ್ಲಿ ಹಾಕಿ ವಾಶ್ ಮಾಡ್ಕೊಳ್ಬೇಕು. ತಕ್ಷಣಕ್ಕೆ ವಾಶ್ ಮಾಡಿ ಆದಮೇಲೆ ಸ್ಲೈಸ್ ಮಾಡ್ಕೊಳ್ಬೇಕು. ಇಲ್ಲಿ ನಾನು ಸ್ಲೈಸರ್ ಯೂಸ್ ಮಾಡ್ತಾ ಇದ್ದೀನಿ. ಇದು ಕೈಯಲ್ಲಿ ಕಟ್ ಮಾಡೋದಕ್ಕಾಗೋದಿಲ್ಲ, ನೀವು ಸ್ಲೈಸರೇ ಯೂಸ್ ಮಾಡಬೇಕು. ನಾವು ಬಜ್ಜಿಗೆ ಹೇಗೆ ಕಟ್ ಮಾಡ್ಕೊಳ್ತೀವಿ ಆ ಥರ ದಪ್ಪಕ್ಕೆ ಮಂದಕ್ಕೆ ಇರಬಾರ್ದು, ಆದಷ್ಟು ತೆಳ್ಳಕ್ಕಿರಬೇಕು. ಬಟ್ ತುಂಬಾ ತೆಳ್ಳಕ್ಕಿರಬಾರ್ದು. ಅದೇನನ್ಸುತ್ತೆ, ತುಂಬಾ ಸಾಫ್ಟ್ ಆಗಿಬಿಡುತ್ತೆ. ಚಿಪ್ಸು ಅಷ್ಟೊಂದು ಕ್ರಿಸ್ಪಿಯಾಗಿದೆ ಅಂತ ಅನ್ಸೋದಿಲ್ಲ. ಸೊ ನಾನು ಟೆಸ್ಟ್ ಮಾಡ್ತಾ ಇದ್ದೀನಿ, ತುಂಬ ದಿನ ಆಗಿತ್ತು ಮಾಡಿ. ಅದಕ್ಕೆ ನೀವು ಕೂಡ ಈ ಥರ ಟೆಸ್ಟ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳಿ, ಸ್ಲೈಸಸ್ ಮಾಡ್ಕೊಳ್ಳಿ. ಸ್ಲೈಸಸ್ ಆದಮೇಲೆ ಒಂದು ಬಟ್ಟೆ ಮೇಲೆ ಒಂದೊಂದನ್ನೇ ಹರಡ್ಕೊಳ್ಬೇಕು. ಒಂದೊಂದ್ರ ಮೇಲೆಲ್ಲ ಪಕ್ಕ ಹರಡ್ಕೊಳ್ಬೇಕು. ಇದಾದಮೇಲೆ ಅದರಲ್ಲಿ ಸ್ಟಾರ್ಚ್ ಇರುತ್ತೆ. ಇದು ಯಾಕೆ ಆ ಥರ ಮಾಡ್ಕೊಳ್ಳೋದು ಅಂದರೆ, ಪೊಟ್ಯಾಟೊಲಿ ಸ್ಟಾರ್ಚ್ ಇರುತ್ತೆ. ಆ ಸ್ಟಾರ್ಚ್ನ ನಾವು ರಿಮೂವ್ ಮಾಡಬೇಕು. ಇದನ್ನು ತೊಳೆದ್ಬಿಟ್ಟು ಆಮೇಲೆ ಕೂಡ ಒರೆಸ್ಬಿಟ್ಟು ಫ್ರೈ ಮಾಡ್ಬೋದು. ಅಥವಾ ದಿಸ್ ಈಸ್ ದ ಸಿಂಪಲ್ ವೇ. ಒಂದು ಬಟ್ಟೆ ಮೇಲೆ ಹರಡ್ಬಿಟ್ಟು ಪೊಟ್ಯಾಟೊ ಸ್ಲೈಸಸ್ ಮೇಲಿರುವಂಥ ಸ್ಟಾರ್ಚನ್ನು ಅಥವಾ ಒದ್ದೆ ಏನಿರುತ್ತೋ ಅದನ್ನು ನಾವು ಪ್ರೆಸ್ ಮಾಡಿ ರಿಮೂವ್ ಮಾಡಬೇಕು. ಒಂದು ಬಟ್ಟೆಲಾದರೂ ಮಾಡಿ, ಟಿಶ್ಯೂಲಾದರೂ ಮಾಡಿ. ಆ ಸ್ಟಾರ್ಚನ್ನು ನಾವು ರಿಮೂವ್ ಮಾಡಲಿಲ್ಲ ಅಂದರೆ ಚಿಪ್ಸ್ ಕ್ರಿಸ್ಪಿಯಾಗಿ ಬರೋದಿಲ್ಲ. ಪೊಟ್ಯಾಟೊ ಹೇಗೆ ಬಜ್ಜಿ ಮಾಡಿದಾಗ ಇರುತ್ತೋ ಆ ಥರ ಆಗಿಬಿಡುತ್ತೆ, ಸಾಫ್ಟ್ ಆಗಿಬಿಡುತ್ತೆ. ನೋಡಿ ಎಷ್ಟು ನೀರು ಬಂದಿದೆ, ಸ್ಟಾರ್ಚ್ ಬಂದಿದೆ ಅಂತ ಈ ಥರ ರಿಮೂವ್ ಮಾಡಬೇಕು. ಕೆಳಗಡೆ ಇರೋ ಸ್ಟಾರ್ಚು ಬಟ್ಟೆ ಮೇಲೆ ಹಾಕಿಬಿಟ್ಟು ಪ್ರೆಸ್ ಮಾಡಿದಾಗ ಮೇಲ್ಗಡೆಯಿಂದ ಇನ್ನೊಂದು ಬಟ್ಟೆಯಿಂದ ಅಥವಾ ಟಿಶ್ಯೂಯಿಂದ ಕೆಳಗಡೆ ಬಟ್ಟೆಗೆ ಅಂಟ್ಕೊಳ್ಳುತ್ತೆ, ಮೇಲ್ಗಡೆ ಬಟ್ಟೆಗೆ ಅಂಟ್ಕೊಳ್ಳುತ್ತೆ. ಸೊ ಫುಲ್ಲಿ ಡ್ರೈ ಆದಮೇಲೆ, ಸ್ವಲ್ಪನೂ ಒದ್ದೆ ಇಲ್ಲ ಅಂದಮೇಲೆ ಈ ಥರ ಒಂದು ಪ್ಯಾನಲ್ಲಿ ಎಣ್ಣೆ ತೊಗೊಂಡು ಅದರಲ್ಲಿ ಫ್ರೈ ಮಾಡಿ. ಯಾಕಂದರೆ ಬಾಣಲಿ ಆದರೆ ತುಂಬ ಅಗಲ ಬಾಣಲಿ ತೊಗೋಬೇಕಾಗುತ್ತೆ. ಇದು ಚಿಪ್ಸು ತಳದಲ್ಲಿ ಏನು ಹೋಗಿ ಕೂತ್ಕೊಳ್ಳೋದಿಲ್ಲ, ಹಾಕಿದ ತಕ್ಷಣ ಮೇಲೆ ಬಂದುಬಿಡುತ್ತೆ. ಆದಷ್ಟು ಅಗಲ ಇರೋದನ್ನು ತೊಗೊಂಡ್ರೆ ಬೇಗ ಮಾಡ್ಬೋದು. ಮೀಡಿಯಮ್ ಬಿಸಿ ಇರಬೇಕು ಎಣ್ಣೆ. ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡಿ. ಒಂದು ವಿತಿನ್ 5 ಮಿನಿಟ್ಸ್ ಆಗಿಬಿಡುತ್ತೆ. ದಪ್ಪ ಮಾಡ್ಕೊಂಡು ಹುರಿಬೇಡಿ. ಬೇಕಾದರೆ ಸ್ವಲ್ಪ ದಪ್ಪ ಮಾಡಿ, ಇಲ್ಲಾಂದರೆ ಕ್ರಿಸ್ಪ್ ಬರೋದಿಲ್ಲ, ಹಾಗೆ ಸಾಫ್ಟ್ ಇದ್ಬಿಡುತ್ತೆ. ಜಾಸ್ತಿ ಹಾಕ್ಕೊಳ್ಬೋದು, ದಪ್ಪ ಇರೋದನ್ನು ತೊಗೊಳ್ಳಿ. ಫ್ರೈ ಮಾಡಿದ್ಮೇಲೆ ತುಂಬಾ ಚಿಕ್ಕದಾಗಿ ಆಗಿಬಿಡುತ್ತೆ. ಸ್ವಲ್ಪ ಗೋಲ್ಡನ್ ಕಲರಿಗೆ ಬರ್ತಾ ಇದೆ ಅಂದಾಗ ಇದನ್ನು ಇಳಿಸ್ಬಿಡಬೇಕು ಎಣ್ಣೆಯಿಂದ. ತುಂಬ ಫ್ರೈ ಮಾಡೋದಕ್ಕೆ ಹೋಗ್ಬಿಡಿ, ಫ್ಲೇವರ್ ಸ್ವಲ್ಪ ಚೇಂಜ್ ಆಗುತ್ತೆ. ಟಿಶ್ಯೂ ಮೇಲೆ ತೆಗೆದುಕೊಂಡು ಆಮೇಲೆ ಎಣ್ಣೆ ಹೋದ್ಮೇಲೆ ಒಂದು ಬೌಲ್ಗೆ ಹಾಕ್ಕೊಂಡು ಉಪ್ಪು ಖಾರ ಮೇಲ್ಗಡೆಯಿಂದ ಉದುರಿಸಿದ್ರೆ ಹೋಮ್ ಮೇಡ್ ಚಿಪ್ಸ್ ರೆಡಿ ಟು ಈಟ್. ಸೊ ಸ್ನೇಹಿತರೆ, ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ತುಂಬ ಜನಕ್ಕೆ ಶೇರ್ ಮಾಡಿ. ವಾಟ್ಸಾಪಲ್ಲಿ, ಫೇಸ್ಬುಕ್ಕಲ್ಲಿ, ಹಾಗೆ ಹೊಸಬ್ರು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಟನ್ನ ಕ್ಲಿಕ್ ಮಾಡಿ. ಸಿಗೋಣ ಮುಂದಿನ ವೀಡಿಯೋಲಿ ಸ್ನೇಹಿತರೆ. ಬಾಯ್, ಎಂಜಾಯ್. ಆ್ಯಂಡ್ ಯಾರಾದರೂ ಟ್ರೈ ಮಾಡಿದ್ರೆ ನನ್ನ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ.